ನಮಸ್ಕಾರ ವೀಕ್ಷಕರೇ, ಏಕೆ ನ್ಯೂಸ್ಗೆ ಸ್ವಾಗತ. ಕುಕ್ಕಡೊಳ್ಳಿ ಗಣೇಶ ಪೂಜೆಯಲ್ಲಿ ಪಾಲ್ಗೊಂಡು ಆರತಿ ಬೆಳಗಿದ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ತಾಲೂಕಿನ ಕುಕ್ಕಡೊಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಗಜಾನನ ಯುವಕ ಸಂಘದ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಗಣೇಶ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಗಣೇಶನಿಗೆ ಆರತಿ ಬೆಳಗಿ ನಾಡಿನ ಎಲ್ಲರ ವಿಘ್ನಗಳು ದೂರಾಗಲಿ, ಮಳೆ ಬೆಳೆ ಸರಿಯಾಗಿ ಬರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಎಂದು ವಿಘ್ನ ನಿವಾರಕನಲ್ಲಿ ಬೇಡಿಕೊಂಡರು. ಇದೇ ವೇಳೆ ಸಂಘಟಕರಿಂದ ಸನ್ಮಾನ ಸ್ವೀಕರಿಸಿಕೊಂಡು ಇದೇ ವೇಳೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಹಿರಿಯ ನಾಗರಿಕರ ಸಬಲೀಕರಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಅದ್ದೂರಿ ಗಣೇಶೋತ್ಸವದ ಮೂಲಕ ನಾಡಿಗೆ ಹೆಸರಾದ ಕುಕ್ಕಡೊಳ್ಳಿ ಇತ್ತೀಚಿನ ದಿನಮಾನಗಳಲ್ಲಿ ಗಣೇಶೋತ್ಸವದಿಂದ ಬಹಳಷ್ಟು ಚಿರಪರಿಚಿತವಾಗಿದೆ. ಕುಕ್ಕಡೊಳ್ಳಿ ಸಾಕಷ್ಟು ನಾಡಿನೆಲ್ಲೆಡೆ ಪ್ರಸಿದ್ಧಿಯಾಗಿದೆ. ಇದೇ ವೇಳೆ ಕುಕ್ಕಡೊಳ್ಳಿ ಗ್ರಾಮದಲ್ಲಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದರು. ಕಳೆದ 4-5 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲೇ ನಮ್ಮ ಕ್ಷೇತ್ರದ ಸಂಪೂರ್ಣ ಚಿತ್ರವೇ ಬದಲಾಗಿದ್ದು, ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಬದ್ಧಳಾಗಿದ್ದೇನೆ ಎಂದರು. ಇದೇ ವೇಳೆ ಕುಕ್ಕಡೊಳ್ಳಿಯ ಎಲ್ಲ ಗಜಾನನ ಸಂಘದ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಸೇರಿದಂತೆ ವೀರನಗೌಡ ಪಾಟೀಲ್, ಫಕೀರ್ ಕುರ್ಬರ್, ಅಡಿವೇಶ್ ಇಟಗಿ, ಸಿಸಿ ಪಾಟೀಲ್, ರಘು ಪಾಟೀಲ್, ಬಸು ಬಡಸ್, ದೊಡ್ಡಪ್ಪ ದೇಶನೂರ್, ರಮೇಶ್ ಮರಕಟ್ಟಿ, ಮಾಂತೇಶ್ ಹುಬ್ಬಳ್ಳಿ, ನಾಗೇಶ್ ಮೆಟ್ಟಿನ್, ಪುಂಡಲೀಕ್ ಬೈರೋಜಿ, ಪರಶುರಾಮ್ ಲಖಮೋಜಿ, ಕಲ್ಲಪ್ಪ ವಡ್ಡೀನ್ ಸೇರಿದಂತೆ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಾರುತಿ ಸಾರಾವಾರಿ, ಕುಕ್ಕಡೊಳ್ಳಿ. ಸ್ಥಳ ಕುಕ್ಕಡೊಳ್ಳಿ. ಪಾರ್ವತಿ ಸುತನೆ ಮೋದಕ ಪ್ರಿಯನೆ ಭಕ್ತ ರಕ್ಷಕ ಶ್ರೀ ಗಣಪಾಣಿ ಮನೆ ಮಂಗಲವೋ ಶ್ರೀ ಗಣಪಾಣಿ ಮನೆ ಬುದ್ಧಿ ವಿನಾಯಕ ಸಿದ್ಧಿ ಪ್ರದಾಯಕ ವಕ್ರ ತುಂಡನೆ ನಿಮಗೆ ಮಂಗಲವೋ ಶ್ರೀ ಗಣಪಾಣಿ ಮನೆ ಭಾದ್ರಪದ ಮಾಸದೆ ಬಿದಿಗಿ ಚೌತಿಯ ದಿನ ಭಾದ್ರಪದ ಮಾಸದೆ ಬಿದಿಗಿ ಚೌತಿಯ ದಿನ ಮೂಷಕ ವಾಹನ ಮೇಲೆ ಚರಿಸುವಂತ ಮೂಷಕ ವಾಹನ ಮೇಲೆ ಚರಿಸುವಂತ ಮಂಗಲವೋ ಶ್ರೀ ಗಣಪಾಣಿ ಮಗೆ ಮಂಗಲವೋ ಶ್ರೀ ಗಣಪಾಣಿ ಮಗೆ ಓಂ ಕಪಿಲೋ ಗಜಕರ್ಣಕಂ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತು ಗಣಾಧ್ಯಕ್ಷ ಬಾಲಚಂದ್ರೋ ಗಜಾನನಃ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ನಮಃ. ವಿಘ್ನ ವಿನಾಶಕ ವಿಘ್ನೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಬಸವೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಕಲ್ಮೇಶ್ವರ ಮಹಾರಾಜ್ ಕೀ ಜೈ. ಸಾಧು ಸಂತ ಮಹಾರಾಜ್. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ ಏಕೆ ನ್ಯೂಸ್.